ಆದರೆ ಈ ಮೂವಿ ಎಲ್ಲೂ ಕೂಡ ಅದಕ್ಕೆ ಅವಕಾಶನೇ ಕೊಡಲಿಲ್ಲ. ಇದಕ್ಕೆ ತುಂಬಾನೇ ಹೆಲ್ಪ್ ಮಾಡಿರುವಂಥದ್ದು ಅಂತಂದ್ರೆ ಸಿನಿಮಾಟೋಗ್ರಫಿ ಮತ್ತೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್. ಯಾರು ಮ್ಯೂಸಿಕ್ ಡೈರೆಕ್ಟರ್ ಇದ್ದಾರೆ ಅವ್ರಿಗೆ ಒಂದು ದೊಡ್ಡ ಹ್ಯಾಂಡ್ಸ್ ಆಫ್ ಇರಬೇಕು. ಮತ್ತೆ ಯಾರು ಕ್ಯಾಮ್ರಾಮನ್ ಸಿನಿಮಾಟೋಗ್ರಫರ್ ಅವ್ರಿಗೂ ಕೂಡ ಒಂದು ದೊಡ್ಡ ಕ್ರೆಡಿಟ್ ಬರುತ್ತೆ ಇದರಲ್ಲಿ. ಮತ್ತೆ ನಮ್ಮ ಡೈರೆಕ್ಟರ್ ಪ್ರದೀಪ್ ಅರಸೀಕೆರೆ ಅವರು ಬಹಳ ಒಳ್ಳೆ ಪ್ರಯತ್ನವನ್ನು ಮಾಡಿದ್ದಾರೆ. ಯಾವುದೋ ಸುಮ್ಮನೆ ನಾರ್ಮಲ್ ಲವ್ ಸ್ಟೋರಿನೋ ಅಥವಾ ಇನ್ಯಾವುದೋ ರೊಮ್ಯಾನ್ಸೋ ಈ ತರ ಮಾಡ್ಕೊಂಡು ಮಾಡಿಲ್ಲ. ಒಂದು ಒಳ್ಳೆ ಮೆಸೇಜ್ನ ಭಯಾನಕ ಥ್ರಿಲ್ಲರ್ ಕಾಂಟೆಂಟ್ ಅಲ್ಲಿ ಕೊಡ್ತಿದ್ದಾರೆ. ಈ ಒಂದು ಪ್ರಯತ್ನಕ್ಕೆ ನಿಜವಾಗ್ಲೂ ಧನ್ಯವಾದ ಹೇಳಬೇಕು ನಿಮಗೆ. ನಿಜವಾಗ್ಲೂ ಒಳ್ಳೆ ಭವಿಷ್ಯ ಇದೆ. ಮತ್ತೆ ಈ ಮೂವಿ ಖಂಡಿತ ತುಂಬಾ ಚೆನ್ನಾಗಿ ಹೋಗುತ್ತೆ ಅನ್ನೋ ನಂಬಿಕೆ ನನಗೂ ಇದೆ, ನಿಮ್ಮೆಲ್ಲರಿಗೂ ಇದೆ ಅಂತ ಅನ್ಸುತ್ತೆ. ಮೂವಿ ನೋಡ್ಕೊಂಡು ಆಚೆ ಬರುವಾಗ ಎಲ್ಲರ ಮುಖದಲ್ಲಿ ಇದ್ದಂತಹ ಆ ಒಂದು ಖುಷಿ, ಆ ಒಂದು ಸಮಾಧಾನ ನಮಗೆ ಎಲ್ಲರಿಗೂ ಇದು ಕಾಣಿಸ್ತಾ ಇತ್ತು. ತುಂಬಾ ಒಳ್ಳೇದಾಗಲಿ, ಇಬ್ಬರಿಗೂ ತುಂಬಾ ಒಳ್ಳೇದಾಗಲಿ. ಈ ಥರ ಇನ್ನೂ ತುಂಬಾ ಚೆನ್ನಾಗಿರೋ ಮೂವೀಸ್ನ ತೆಗಿದ್ದಾರೆ. ನಿಮ್ಮೆಲ್ಲರ ಸಪೋರ್ಟ್ ಕೂಡ ಈ ಮೂವಿಗೆ ಎಲ್ಲರೂ ಬಂದು ದಯವಿಟ್ಟು ಈ ಮೂವಿನ ನೋಡಿ ಹರಿಸಿ ಹಾರೈಸಬೇಕು ಅಂತ ಹೇಳ್ತೀನಿ. ಮಲಯಾಳಂ ಮೂವೀಸ್ನ ಕನ್ನಡ ಲ್ಯಾಂಗ್ವೇಜ್ ಅಲ್ಲಿ ನೋಡ್ತಾ ಕೂತಿದ್ರಿ, ಈಗ ಡೈರೆಕ್ಟ್ ಆಗಿ ಕನ್ನಡದಲ್ಲೇ ಈ ಜಾನರ್ ಮೂವಿನ ನೋಡಿ. ಓಕೆ, ಥ್ಯಾಂಕ್ ಯು. ಅಧ್ಯಕ್ಷ ಇವತ್ತು ದಿವಸ ನಮ್ಮ ಪವರ್ಮ್ಯಾನ್ ಇವತ್ತು ದಿವಸ ಈ ಒಂದು ಚಿತ್ರನ ನಿರ್ದೇಶಕ ಆಗಿ ಮಾಡಿದ್ದಾರೆ. ಹಾಗೆ ಇವತ್ತು ದಿವಸ ಚಿತ್ರವನ್ನು ನಮ್ಮೆಲ್ಲ ನೌಕರ ಸಂಘದ ಎಲ್ಲ ಪದಾಧಿಕಾರಿಗಳೆಲ್ಲ ಬಂದಿದ್ರೆ ಎಕ್ಸ್ಪ್ಲೇನ್ ಮಾಡಿದ್ವಿ. ಬಹಳ ಸಸ್ಪೆನ್ಸಿವ್ ಆಗಿ ಬಹಳ ಚೆನ್ನಾಗಿ ಅಟ್ರಾಕ್ಟಿವ್ ಆಗಿ ಇವತ್ತು ದಿವಸ ನಡೆಯುವಂತ ಪೊಲೀಸ್ ಸ್ಟೇಷನ್ ಅಲ್ಲಿ ಯಾವ ರೀತಿ ಸನ್ನಿವೇಶ ನಡೆದಿದೆ, ನಾಗರಿಕರಿಗೆ ಅದ್ರ ಬಗ್ಗೆ ಚಿತ್ರದಲ್ಲಿ ಒಳ್ಳೆ ಮೆಸೇಜ್ ನ ಲಾಸ್ಟ್ ಅಲ್ಲಿ ನೀಡಿದ್ದಾರೆ. ಇವತ್ತು ದಿವಸ ಯಾವುದೇ ಒಂದು ರಸ್ತೆ ಸರಿ ಇಲ್ಲ ಅಂದ್ರೆ ಬೇರೆ ದಾರಿಗೆ ಹೋಗ್ಬೋದು. ಯಾವುದೇ ಒಂದು ಎಜುಕೇಶನ್ ಸೆಕ್ಟರ್ ಸರಿ ಇಲ್ಲ ಅಂತಂದ್ರೆ ಪ್ರೈವೇಟ್ ಸೆಕ್ಟರ್ ಹೋಗ್ಬೋದು, ಪ್ರೈವೇಟ್ ಸ್ಕೂಲ್. ಆದ್ರೆ ಇವತ್ತು ನಮ್ಮೆಲ್ಲ ಯೋಚನೆ ಮಾಡುವಾಗ ಪೊಲೀಸ್ ಸ್ಟೇಷನ್ ಸರಿ ಇಲ್ಲ ಅಂತಂದ್ರೆ ನಮಗೆ ಬೇರೆ ಆಪ್ಷನ್ಸ್ ಇಲ್ಲ. ಈ ನಿಟ್ಟಿನಲ್ಲಿ ಈ ಚಿತ್ರ ತುಂಬಾ ಯಶಸ್ವಿಯಾಗಿ ಬಹಳ ಒಂದು ಎಫೆಕ್ಟಿವ್ ಆಗಿ ಇರುವಂತ ವಿಭಿನ್ನವಾಗಿ ಸಹ ಚಿತ್ರ ಬಂದಿದೆ. ಮತ್ತೆ ನಿರ್ದೇಶಕರಿಗೆ ಶುಭವಾಗಲಿ. ಆ ತಾಯಿ ಚಾಮುಂಡೇಶ್ವರಿ ನಮ್ಮ ಒಂದು ಪವರ್ಮ್ಯಾನ್ ಒಂದು ಪಿಕ್ಚರ್ನ ಡೈರೆಕ್ಟರ್ ಮಾಡೋದಕ್ಕೆ ಅವ್ರು ಯಶಸ್ವಿ ಆಗಲಿ. ಹಾಗೆ ಪ್ರೊಡ್ಯೂಸರ್ಗೂ ಸಹ ಮುಂದಿನ ದಿನದಲ್ಲಿ ಹೆಚ್ಚಿನ ರೀತಿಯಲ್ಲಿ ಈ ಚಿತ್ರೀಕರಣ ತರಲಿ. ನಮ್ಮ ಸಮಸ್ತ ಎಲ್ಲ ನಮ್ಮ ಕೈಗೊಳ್ಳ ನೌಕರ ಸಂಘದ ಎಲ್ಲ ಸದಸ್ಯರಿಗೆ ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ. ನೀವೆಲ್ಲರೂ ಥಿಯೇಟ್ರಿಗೆ ಬಂದು ಪಿಕ್ಚರ್ ನೋಡಿ ಈ ಒಂದು ಬೆಂಬಲ ಇದನ್ನು ತಾವೆಲ್ಲರೂ ಮನವಿ ಮಾಡ್ತೇವೆ. ಸೊ ಜೀವನದಲ್ಲಿ ಒಳ್ಳೇದು ಮಾಡಿ, ಒಳ್ಳೇದಾಯ್ತು. ಈಗ ಹೇಳಿದ ಅರ್ಧ ಕರೆಕ್ಟ್ ಆಯ್ತು. ಇನ್ನೇನು ಹಣ ಕಣ್ಣು ಹೊಡಿತೀನಿ ನಾನು ಹೇಳಿದೆ. ನಾನೇನು ಹೇಳಿದೆ, ಪೊಲೀಸರು ಎಚ್ಚರಿಕೆಯಿಂದ ಮಾಡಬೇಕು. ನನಗೆ ಖುಷಿ ಅಂದರೆ ನನ್ನ ಸಿನಿಮಾದ ಮುಕ್ಕಾಲು ಭಾಗ ಟೀಮ್ ಇಲ್ಲಿದೆ. ಅವರ ಪ್ರತಿನಿಧಿಯಾಗಿ ಅಲ್ಲಿ ಬಂದಿದ್ದೀನಿ ಅಷ್ಟೇ. ಅವ್ರು ಮಾತಾಡ್ತಾರೆ. ನಾನು ಹೋಗಿದ್ದು ನನಗೆ ಬೇಜಾರಾಗಿತ್ತು ಅಂತ ಹೋಗಿದ್ದೆ. ನಾನು ಯಾರ ಮೇಲೆ ಬೇಸರ ಮಾಡ್ಕೊಂಡು ನನಗೆ ಏನಾಗಿತ್ತು ಅವ್ರು ಮಾಡ್ತಾರೆ ಅಷ್ಟೇ. ಥ್ಯಾಂಕ್ ಯು, ಧನ್ಯವಾದ. ಒಳ್ಳೆದಾಗಿ ಕೆಟ್ಟದಲ್ಲಿ ಮಾಡಿದ್ರೆ ಸಮಾಜದಿಂದಲೂ ಕೂಡ ಕೆಟ್ಟ ಪರಿಣಾಮ ನಮ್ಗೆ ಯಾರು ಕಾರ್ಯನಿರ್ವಹಿಸ್ತೀವಿ ಇವಾಗ ಆಗುತ್ತೆ ಅನ್ನೋದನ್ನ ಬಹಳ ಅದ್ಭುತವಾಗಿ ಚಿತ್ರ ನಿರ್ಮಾಣದಲ್ಲಿ ತೋರಿಸಿದ್ದಾರೆ. ನಾವೆಲ್ಲರೂ ಕೂಡ ಚಿತ್ರವನ್ನು ವೀಕ್ಷಣೆ ಮಾಡ್ತೀವಿ. ಚಿತ್ರದಲ್ಲಿ ಕ್ಷಣ ಕ್ಷಣಕ್ಕೂ ಕುತೂಹಲ ಇತ್ತು. ಯಾವ ಕ್ಷಣದಲ್ಲಿ ಏನಾಗುತ್ತೆ, ಯಾರು ಏನು ಮಾಡಿರ್ಬೋದು ಕುತೂಹಲ ಇತ್ತು. ಕುತೂಹಲಕ್ಕೆ ಕೊನೆ ಹಂತದಲ್ಲಿ ಸಂಪೂರ್ಣವಾಗಿ ವಿವರಣೆಯನ್ನು ಕೂಡ ಕೊಟ್ಟಿದ್ದಾರೆ. ಚಿತ್ರ ಬಹಳ ಅದ್ಭುತವಾಗಿ ಮೂಡಿಬಂದಿದೆ. ಎಲ್ಲರೂ ಕೂಡ ಚಿತ್ರಮಂದಿರಕ್ಕೆ ಬಂದು ಚಿತ್ರ ವೀಕ್ಷಣೆ ಮಾಡಿ ಹೊಸದಾಗಿ ಏನು ನಿರ್ದೇಶನ ಮತ್ತು ನಿರ್ಮಾಣಕ್ಕೆ ಬಂದಿದ್ದಾರೆ ಅವರಿಗೆ ಪ್ರೋತ್ಸಾಹ ನೀಡಿ ಕನ್ನಡ ಚಿತ್ರರಂಗವನ್ನು ಬೆಳೆಸಿ ಉಳಿಸಿ ಅಂತೇಳಿ ಮನವಿ ಮಾಡಿ ನಮ್ಮ ಮಾತು ಮುಗಿಸ್ತೇನೆ. ಧನ್ಯವಾದ. ಶೇಷ 2016 ಇದೇ ಮಾರ್ಚ್ 6ನೇ ತಾರೀಕು ಕನ್ನಡ ಹಾಗೂ ಮಲಯಾಳಂ ಭಾಷೆಯಲ್ಲಿ ಕರ್ನಾಟಕ ಹಾಗೂ ಕೇರಳಾದ್ಯಂತ ಬಿಡುಗಡೆ ಆಗ್ತಾ ಇದೆ. ಪೊಲೀಸ್ ಕ್ರೈಮ್ ಥ್ರಿಲ್ಲರ್ ಜಾನರ್ ಸಬ್ಜೆಕ್ಟನ್ನು ಇಟ್ಕೊಂಡು ನಾವು ಈ ಒಂದು ಚಿತ್ರವನ್ನು ನಿರ್ಮಾಣ ಮಾಡಿದ್ದೇವೆ. ಈಗಾಗಲೇ ಹಲವಾರು ಗಣ್ಯ ವ್ಯಕ್ತಿಗಳು ಮಾತಾಡಿದಾಗೆ ನಮ್ಮ ಕನ್ನಡದ ಜನತೆಗೆ ಒಂದು ಕ್ರೈಮ್ ಥ್ರಿಲ್ಲರ್ ಸಬ್ಜೆಕ್ಟ್ ಅನುಭವ ಕೊಡಬೇಕು ಅನ್ನೋ ಉದ್ದೇಶದಿಂದ ಕನ್ನಡ ಹಾಗೂ ಮಲಯಾಳಂ ಎರಡೂ ಭಾಷೆಯಲ್ಲಿ ಥ್ರಿಲ್ಲರ್ ಸಬ್ಜೆಕ್ಟ್ ಅಂತ ಹೇಳಿದಾಗ ಸಾಮಾನ್ಯವಾಗಿ ಮಲಯಾಳಂ ಭಾಷೆಗೆ ಮತ್ತೆ ಆಪ್ಟ್ ಆಗುತ್ತೆ. ಈಗಾಗಲೇ ನೋಡಿರತಕ್ಕಂಥವ್ರು ಕೂಡ ಹೇಳಿದ್ದಾರೆ. ಆದರೆ ಅದೇ ಒಂದು ಕ್ರೈಮ್ ಥ್ರಿಲ್ಲರ್ ಸಬ್ಜೆಕ್ಟ್ ಏನಿದೆ ಅದನ್ನು ನಮ್ಮ ಕನ್ನಡದ ಜನತೆಗೆ ವಿಶೇಷವಾಗಿ ಕೊಡಬೇಕು ಅಂತ ಹೇಳಿ ಮಲಯಾಳಮಲ್ಲಿ ಮಾಡೋಕ್ಕೆ ಹೊರಟಾಗ ಕನ್ನಡದಲ್ಲೂ ಕೂಡ ಮಾಡಬೇಕು ಅಂತ ಹೇಳಿ ಈ ಒಂದು ಕಥೆಯನ್ನು ಎರಡೂ ಭಾಷೆಯಲ್ಲಿ ದ್ವಿಭಾಷೆಯಲ್ಲಿ ವೈಜ್ಞಾನಿಕವಾಗಿ ಈ ಚಿತ್ರವನ್ನು ನಿರ್ಮಾಣ ಮಾಡಿದ್ದೇವೆ. ಕಾರಣ ಇಷ್ಟೇ, ಆ ಕಥೆಯಲ್ಲಿರೋ ರೋಚಕತೆ ನಮ್ಮ ಜನ ಕೂಡ ಅನುಭವಿಸಬೇಕು, ಥಿಯೇಟ್ರಿಗೆ ಬಂದು ನೋಡಬೇಕು. ಅವರು ಆ ಒಂದು ಬೇರೆ ಭಾಷೆಯಲ್ಲಿ ನೋಡಿ ಏನು ಸಬ್ಟೈಟ್ಲ್ ನೋಡಿಕೊಂಡು ಸಿನಿಮಾನ ಎಂಜಾಯ್ ಮಾಡ್ತಾ ಇದ್ರು ಅಥವಾ ಒಂದು ಅನುಭವ ಪಡಿತಾ ಇದ್ರು, ಅದನ್ನು ನಮ್ಮ ಕನ್ನಡ ಭಾಷೆಯಲ್ಲಿ ನೇರವಾಗಿ ನೋಡಬೇಕು. ಕನ್ನಡದಲ್ಲಿ ನಿರ್ಮಾಣ ಮಾಡಿ
ಮಾಡಿದ್ದೇವೆ. ಈ ಚಿತ್ರದಲ್ಲಿ ಬಹುಪಾತ್ರ ವರ್ಗ ಇದೆ. CP ಯೋಗೇಶ್ ಅವರು CP ಯೋಗೇಶ್ ಸೈನಿಕ ಶ್ರೀಧರ್ ಸರ್, ಶೋಭರಾಜ್ ಸರ್, ಮನೋಹಳ್ಳಿ ಕೃಷ್ಣ ಅವರು, ದೇವರಾಜ್ ಸರ್ ಪಾತ್ರಗಳಿಗೆ ತುಂಬ ಚುರುಕುಗೊಳಿಸಿದಂಥ ದೇವರಾಜ್ ಸರ್, ಹಾಗೆ ಇನ್ನು ಭಾಳಷ್ಟು ಕಲಾವಿದರ ಬಳಗ ಇದೆ. ಹಾಗೆ ಮಲಯಾಳದಿಂದ ತಗೊಂಡಾಗ ಜಾನ್ ಕೈಪಲ್ಲಿಲ್ ಒಂದು ಮುಖ್ಯ ಪಾತ್ರದಲ್ಲಿ ಏನು ಮಾಡಿದ್ದಾರೆ ಇನ್ಸ್ಪೆಕ್ಟರ್ ಜಾನ್ ಕೈಪಲ್ಲಿಲ್, ಡೇನ್ ಡೇವಿಸ್ ಅಂತ ಈಸ್ ಒನ್ ಆಫ್ ದ biggest sensational comedian in and a biggest social influencer in Kerala. ಅವರು ಕೂಡ ಪಾತ್ರ ನಿರ್ವಹಿಸಿದ್ದಾರೆ. ಆಮೇಲೆ ಸಿದ್ಧಾರ್ಥ್ ಶಿವ ಅಂತ ಹೇಳಿ ನ್ಯಾಷನಲ್ ಅವಾರ್ಡ್ ವಿನ್ನಿಂಗ್ ಡೈರೆಕ್ಟರ್, ಫಸ್ಟ್ ಮೂವಿ ನ್ಯಾಷನಲ್ ಅವಾರ್ಡ್ ತಗೊಂಡಂಥವ್ರು, ಅವ್ರು ಕೂಡ ನಟಿಸಿದ್ದಾರೆ. ಇದರಲ್ಲಿ ಲಾಲು ಅನ್ನೋ ಕ್ಯಾರೆಕ್ಟರ್ ಏನು ಮಾಡಿದ್ರಲ್ಲ ಅವರು, ಅವರ ಹೆಸರು ಸಿದ್ಧಾರ್ಥ್ ಶಿವ ಅಂತ. ಹಾಗೆ ಶ್ರೀಜಿತ್ ರವಿ ಅವರು ಒಬ್ಬ ಹಿರಿಯ ನಟರು. ಹೀಗೆ ಹಲವಾರು ಪಾತ್ರವನ್ನು ಹೊಂದಿರುವಂಥ ಚಿತ್ರ ನಿಮ್ಮ ವಿಶೇಷ 2016. ಸಣ್ಣದು ಮಾತ್ರ ಬಿಗಿನಿಂಗ್ಗೆ ಹೆಂಗಾಗುತ್ತೆ ಅಂತ ಗೊತ್ತಿತ್ತು ಅಷ್ಟೇ. ಬಟ್ ನಾನು ಕೊನೆ ಎಂಟವರೆಗೂ ಸೀಟಿನ ಕೊನೆಯಲ್ಲಿ ಕುಳಿತು ಏನಾಗುತ್ತೆ ಅನ್ನೋ ಕಾದಿರುತ್ತವೆ. ನಾನು ವೃತ್ತಿಪರ ಪೊಲೀಸ್ ಅಧಿಕಾರಿಯಾಗಿ 35 ವರ್ಷ ಕರ್ನಾಟಕ ಪೊಲೀಸ್ನಲ್ಲಿ ಕೆಲಸ ಮಾಡಿದವರು. ಬಟ್ ನಾವು ಥ್ರೂಔಟ್ 35 ವರ್ಷ ಒಳ್ಳೆ ಕೆಲಸ ಮಾಡಿದ್ವಿ. ಯಾಕೆಂದ್ರೆ ನಾನು ಸೇರಿದ್ದು 77ನೇ ಇಸ್ವಿ. ಭಾಳ ಜನ ಇಲ್ಲಿ ಇರೋರು ಹುಟ್ಟಿರ್ಲಿಕ್ಕಿಲ್ಲ ಆ ವರ್ಷ. ಆಗ ನಮ್ಮ ವ್ಯವಸ್ಥೆ ಭಾಳ ಒಳ್ಳೆಯದಿತ್ತು, ಭಾಳ ಪ್ರಾಮಾಣಿಕರಿದ್ದರು, ಭಾಳ ಒಳ್ಳೆ ಜನ ಇದ್ದರು. ನಾನು ನಿವೃತ್ತಿಯಾಗಿ 14 ವರ್ಷ ಆದರೂ ನನ್ನನ್ನು ಇವತ್ತು ಸಿನಿಮಾ ಕರೆಸಿರ್ಬೇಕಂದ್ರೆ ನಾನು ಒಬ್ಬ ಒಳ್ಳೆಯ ಕರ್ನಾಟಕ ಪೊಲೀಸ್ ಅಧಿಕಾರಿ ಆಗಿದ್ದಕ್ಕೆ ನಾನು ಇವತ್ತು ಕರೆಸಿದ್ದಾರೆ ಇಲ್ಲಿ. ಬಟ್ ಇಲ್ಲಿ ತೋರಿಸಿರುವ ಸ್ಟ್ಯಾಟಿಸ್ಟಿಕ್ ಪೊಲೀಸ್ ಅಧಿಕಾರಿಗಳು ನನ್ನ ಜೊತೆ ಇದ್ದರು. ಫ್ರಮ್ DG ಟು PC ವರೆಗೂ ಇಂಥ ಸ್ಟ್ಯಾಟಿಸ್ಟ್ಗಳ ಮಧ್ಯದಲ್ಲಿ ನಾವು ಕೆಲಸ ಮಾಡಿದ್ವಿ. ವ್ಯವಸ್ಥೆ ಹಾಗೇ ಇದೆ. ಒಳ್ಳೆಯವರು ಇರ್ತಾರೆ, ಕೆಟ್ಟವರು ಇರ್ತಾರೆ. ಬಟ್ ಇದರಲ್ಲಿ ಕೊನೆಯಲ್ಲಿ ಒಂದು ಹೇಳೋ ಪ್ರಕಾರ ಸ್ಕೂಲ್ನಲ್ಲಿ ಕೆಟ್ಟ ಮೇಸ್ತಿದ್ರು, ಪ್ರೈವೇಟ್ ಸ್ಕೂಲ್ ಇದ್ರಿದ್ರು, ಗೌರ್ಮೆಂಟ್ ಸ್ಕೂಲ್ ಇದ್ರು, ಒಳ್ಳೆ ಸ್ಕೂಲ್ ಹೋಗ್ಬೋದು, ಆಸ್ಪತ್ರೆ ಪ್ರೈವೇಟ್ ಸ್ಕೂಲ್ ಹೋಗ್ಬೋದು. ಆದರೆ ಪೊಲೀಸ್ ಇಲಾಖೆಗೆ ಆಲ್ಟರ್ನೇಟ್ ಇಲ್ಲ. ಸೊ ನನ್ನ ಪ್ರಕಾರ ಪೊಲೀಸ್ ಇಲಾಖೆಗೆ ಸೇರೋರು ಹಣ ಮಾಡಬೇಕು ಅಂತ ಸೇರಲೇಬಾರ್ದು. ಹಣ ಮಾಡಬೇಕಾದ್ರೆ ನೋಡಿ, ಸಿನಿಮಾ ಮಾಡಿ ಹಣ ಮಾಡಿ. ಪೊಲೀಸ್ ಇಲಾಖೆಯಲ್ಲಿ 24/7 ಕೆಲಸ ಮಾಡೋರು, ಮತ್ತು ಕೈ ಮತ್ತು ಬಾಯಿ ಹೃದಯ ಶುದ್ಧವಾಗಿಟ್ಕೊಂಡಿರೋರು, ಮತ್ತು ಕಿವಿ ಅದನ್ನು ಶುದ್ಧವಾಗಿಟ್ಕೊಂಡಿರೋರು ಸಕ್ಸಸ್ಫುಲ್ ಪೊಲೀಸ್ ಆಫೀಸರ್ ಆಗಿದ್ದಾರೆ. ನನ್ನ ಗುರುಗಳು PG ಹರ್ಲಂಕರ್ ಅಂತೇಳಿ, ಅವರು IPS ಆಫೀಸರ್ ಆಗಿ 13 ವರ್ಷ ಆದಮೇಲೆ ಒಂದು ಫ್ರಿಜ್ ತಗೊಂಡಿದ್ದಾರೆ. ಹಾಗೆ ನೀವು ನೆನೆಸ್ಕೊಳ್ಳಿ, 13 ವರ್ಷ ಆದಮೇಲೆ ಫ್ರಿಜ್ ತಗೊಳ್ಳುವಾಗ ಆಗ ಬೆಲೆ ಇದ್ದಿದ್ದು 3,000 ರೂಪಾಯಿ ಫ್ರಿಜ್. ಅಂಥ ಪ್ರಾಮಾಣಿಕ ಅಧಿಕಾರಿಗಳ ಜೊತೆ ಕೆಲಸ ಮಾಡಿದವರು. ಬಟ್ ಅಷ್ಟೇ ದುಷ್ಟ ಪೊಲೀಸ್ ಅಧಿಕಾರಿಗಳ ಮಧ್ಯೆಯೂ ಕೆಲಸ ಮಾಡಿದ್ರು. ಇದು ನೋಡುವಾಗ ನನಗೆ ಸ್ವಲ್ಪ ವೀರಪ್ಪನ ಕಾರ್ಯಾಚರಣೆಗಳು ನೆನಪು ಬರ್ತಾ ಇತ್ತು. ವೀರಪ್ಪನು ಒಳ್ಳೆ, ಯಾವ ಮಗು ಹುಟ್ಟುತ್ತೆ ನೋಡಿ, ಒಳ್ಳೆ ಮಗುವಾಗೇ ಹುಟ್ಟುತ್ತೆ. ಈ ಸಮಾಜ ಅವನ್ನ ಒಳ್ಳೆಯವನು ಕೆಟ್ಟವನು ಮಾಡುತ್ತೆ. ವೀರಪ್ಪನು ಹುಟ್ಟಿದ್ದು ಒಳ್ಳೆ ಪಾಪ ಫ್ಯಾಮಿಲಿನೇ ಹುಟ್ಟಿದ. ಬಟ್ ಅವನಿಗೆ ಪೊಲಿಟಿಷಿಯನ್ಸ್, ಬ್ಯಾಡ್ ಪೊಲಿಟಿಷಿಯನ್ಸ್, ಬ್ಯಾಡ್ ಫಾರೆಸ್ಟ್ ಆಫೀಸರ್ಸು, ಬ್ಯಾಡ್ ಪೊಲೀಸ್ ಅವನನ್ನು ಬೆಳೆಸಿ ಸಮಾಜದಲ್ಲಿ ಅದಕ್ಕೆ ತಗೊಂಬಂದರು. ಅವನು ಯಾವಾಗ ಬಹಳ ಕುಖ್ಯಾತಿ ಆಗ್ಬಿಟ್ಟ, ನರಾಂತಕಾದ ನಮ್ಮಂಥ ಪೊಲೀಸ್ ಅಧಿಕಾರಿಗಳನ್ನ ಅದಕ್ಕೆ ಕಾರ್ಯಾಚರಣೆ ನೋಡೋದು. ನನ್ನ ಜೊತೆಯಲ್ಲಿ ಭಾಳಷ್ಟು ಜನ ಅದೇ ಅವ್ರ ಪ್ರಾಣ ತಿಂತಾರೆ. ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ, ನೀವು ಎಷ್ಟು ಒಳ್ಳೆಯವರಾಗಿರ್ತೀರ, ಸಮಾಜನೂ ಅಷ್ಟೇ ಒಳ್ಳೆಯದಾಗಿರುತ್ತೆ, ನೀವು ಸುತ್ತಮುತ್ತಲೂ ಅಷ್ಟೇ ಒಳ್ಳೆಯದಾಗಿರುತ್ತೆ. ನೀವು ಹಣ ಮಾಡಬೇಕು ಅಂದರೆ ದಯವಿಟ್ಟು ಪೊಲೀಸ್ ಇಲಾಖೆಗೆ ಸೇರಬೇಕು. ಬಟ್ ಈ ಸಿನಿಮಾ ನೋಡುವಾಗ ನನಗನ್ಸುತ್ತೆ, ಈಗ ಇತ್ತೀಚೆಗೆ ಒಂದು 3-4 ವರ್ಷದಿಂದ ಪೊಲೀಸ್ ಇಲಾಖೆಯಲ್ಲಿ ನಡೀತಾ ಇರೋ ಒಂದು ಭ್ರಷ್ಟಾಚಾರ ನೋಡುವಾಗ ನಿಜಕ್ಕೂ ಕಣ್ಣಲ್ಲಿ ನೀರು ಬರುತ್ತೆ.